Hi, hello, namaskara. In today's session, we are going through again chapter number 3, that is current electricity. In that, we are focusing on the potentiometer. On that, we are focusing on the potentiometer and its application. Okay, potentiometer is a very special device. ಇದನ್ನ ಎದಕ್ಕೆ ಹೆಲ್ಪ್ ಮಾಡ್ತೇವಪ್ಪ ಅಂತ ಇದನ್ನ ಎದನ್ನ ಬಳಸ್ಕೋತೀವಪ್ಪ ಅಂತಂದ್ರೆ ಟು ಫೈಂಡ್ ಔಟ್ ದ ಇ ಎಂ ಎಫ್ ಆಫ್ ಅ ಸೆಲ್. ಯಾವುದೋ ಒಂದು ಸೆಲ್ ನಾವು ಅಂಗಡಿಯಿಂದ ತಂದ್ವಿ ಅಂತ ತಿಳ್ಕೊಳ್ರಿ. ಹೌದು, ಅದನ್ನ ನಾನು ಪೊಟೆನ್ಶಿಯಲ್ ಡ್ರಾ ಅದರಿಂದ ಅಥವಾ ನಾನು ಕರೆಂಟ್ ಅನ್ನ ಡ್ರ್ಯಾಗ್ ಮಾಡ್ಲಾರ್ದೆ ಏನ್ ಕಂಡು ಹಿಡ್ಕೋಬೇಕಾದ್ರದ್ದು ಇ ಎಂ ಎಫ್ ಅನ್ನ ಕಂಡು ಹಿಡ್ಕೋಬೇಕು. ಅವಾಗ ಏನ್ ಮಾಡ್ತೇನೆ ನಾನು ಪೊಟೆನ್ಶಿಯೋಮೀಟರ್ ಯೂಸ್ ಮಾಡ್ಕೋತೇನೆ. ಹಾಗಿದ್ರೆ ಒಂದು ಪ್ರಶ್ನೆ ಬರ್ತದೆ, ದಟ್ ಐ ಕ್ಯಾನ್ ಗೋ ಫಾರ್ ದ ವೋಲ್ಟ್ ಮೀಟರ್ ಆಲ್ಸೋ. ಬಟ್ ವೋಲ್ಟ್ ಮೀಟರ್ ಏನ್ ಮಾಡ್ತದೆ, ಸಣ್ಣ ಪ್ರಮಾಣದಲ್ಲಿ ಏನ್ ಮಾಡ್ತದೆ, ಕರೆಂಟ್ ಅನ್ನ ಡ್ರಾ ಮಾಡ್ತದೆ. ಹೌದು, ಆದ್ರಿಂದ ನಾವೇನ್ ಮಾಡೋದಿಲ್ಲ, ಅದನ್ನ ಪ್ರಿಫರ್ ಮಾಡೋದಿಲ್ಲ. ಬಟ್ ಇನ್ ಜನರಲ್ ನಾವೇನ್ ಹೇಳ್ಬೋದು, whenever I want to do one small experiment ಅಥವಾ ಯಾವುದೋ ಒಂದು ಅನಾಲಜಿನ ಬಳಸಲಿಕ್ಕೆ ನಾನು ವೋಲ್ಟ್ ಮೀಟರ್ ನ ಬಳಸಬಹುದು. ಬಟ್ ಇಫ್ ಐ ವಾಂಟ್ ಟು ಡೂ ಇಟ್ ವೆರಿ ಸ್ಪೆಷಲಿ without drawing any current from the source, if I want to measure the EMF, I can go for the potentiometer. That is one application. And second one, when I want to know the internal resistance, small r ಅಂತ ನಾವು ಕಲಿತಾ ಇದ್ವಲ್ಲ, ಇದನ್ನ ಕಂಡು ಹಿಡ್ಕೋಬೇಕಂದ್ರೂ ಕೂಡ ನಾ ಏನ್ ಮಾಡ್ಕೋಬೇಕು, ಪೊಟೆನ್ಶಿಯೋಮೀಟರ್ ನ ಬಳಸಬಹುದು. Okay, that is the potentiometer look like this one. The potentiometer look like this one. Okay, there is a basic difference between the meter bridge and the potentiometer. Meter bridge ಒಳಗಡೆ ಏನಾಗ್ತಾ ಇತ್ತು, ಹೌದು, ಮೆಟಾಲಿಕ್ ಸ್ಟ್ರಿಪ್ಸ್ ಇರ್ತಾ ಇದ್ವು. ಹೌದು, ಮೆಟಾಲಿಕ್ ಸ್ಟ್ರಿಪ್ಸ್ ಇರ್ತಾ ಇತ್ತು. ಇದರ ಮಧ್ಯೆ ನಾವೇನ್ ಮಾಡ್ತಾ ಇದ್ವಿ, ಒಂದು 100 ಸೆಂಟಿಮೀಟರ್ ವೈರ್ ನ ಏನ್ ಮಾಡ್ತಾ ಇದ್ವಿ, ಕಟ್ತಾ ಇದ್ವಿ. ಹೌದು, ಬಟ್ ಇಲ್ಲಿ ಏನದ ಅಂತಂದ್ರೆ ಟೋಟಲಿ 400 ಸೆಂಟಿಮೀಟರ್ ವೈರ್ ಇತ್ತು. ಒನ್ ವೈರ್ 100 ಸೆಂಟಿಮೀಟರ್, 200, 300, 400 ಸೆಂಟಿಮೀಟರ್. ಇಲ್ಲಿ ನೋಡ್ಕೋಬಹುದು, ದಟ್ ಇಸ್ ಫಸ್ಟ್ ವೈರ್, ದಟ್ ಇಸ್ ಫಸ್ಟ್ ವೈರ್. ಇಲ್ಲಿ ನೋಡ್ರಿ, ಇಲ್ಲಿಂದ ಚಾಲು ಫಸ್ಟ್ ವೈರ್, ದಟ್ ಇಸ್ ಇಟ್ ವಿಲ್ ಮೂವ್ ಅಪ್ ಟು ಹಿಯರ್. ಅಗೇನ್ ಸೆಕೆಂಡ್ ವೈರ್ 200, ಅಗೇನ್ ಇಟ್ ವಿಲ್ ಮೂವ್ ಹಿಯರ್ 300, ಅಗೇನ್ ಇಟ್ ವಿಲ್ ಮೂವ್ ಹಿಯರ್ 400. ಓಕೆ, ಇಲ್ಲೇನಾಗ್ತಾ ಇತ್ತು, ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಎಕ್ಸ್ಟ್ರೀಮ್ ಎಂಡ್ಸ್ ಗೆ ಇರ್ತಾ ಇತ್ತು. ಎಕ್ಸ್ಟ್ರೀಮ್ ಎಂಡ್ಸ್ ಗೆ ಇರ್ತಾ ಇತ್ತು. ಇಲ್ಲಿ ಏನಾಗುತ್ತೆ, ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಎರಡು ಸೇಮ್ ಸೈಡ್ ಗೆ ಇರ್ತದೆ. ಇನಿಷಿಯಲ್ ಪಾಯಿಂಟ್ and the final point are at the same side. That is the basic physical difference between the meter bridge and the potentiometer. Okay, now let us see that on what principle it will work. Okay, what is the application? To measure the EMF of a source and its internal resistance, and to find out the internal resistance. Okay, ಕೊಟ್ಟಿರೋ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೋಬಹುದು, ಅಥವಾ ಯಾವುದೇ ನೋನ್ ಸೆಲ್ಲಿಂದ ಕೂಡ ನಾನು ಏನ್ ಮಾಡ್ಕೋಬಹುದು, ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೋಬಹುದು, ಒಂದ್ ವೇಳೆ ಗೊತ್ತಿದ್ದಿಲ್ಲ ಅಂತಂದ್ರೆ. ವಿದೌಟ್, ಇದು ವರ್ಡ್ ಭಾರಿ ಇಂಪಾರ್ಟೆಂಟ್, ವಿದೌಟ್ ಡ್ರಾಯಿಂಗ್ ಎನಿ ಕರೆಂಟ್ ಫ್ರಮ್ ದ ಸೋರ್ಸ್. ಓಕೆ, now what is the principle behind the working of it? The potential difference across any part of the uniform wire is directly proportional to the length of that portion when constant current flows through the wire. Okay, if I explain you like this one, you won't get it. Okay, therefore I'll give one small we'll do a small activity, okay, so that it will be clear for us. What we are taking a wire, okay, which is having certain length, okay, and which is having a uniform area of cross section, okay. If I consider any 2 points, the potential difference is directly proportional to length. Let us do one small activity. We are taking here voltmeter. Okay, I told you it's for the sake of convenience I'm taking voltmeter. Okay, because we have seen voltmeter many times. Okay, what is the work of the voltmeter? It measures the potential difference between any 2 points, right? Okay, and I'll take this of somewhere 10 centimeter. ಓಕೆ, ಟೋಟಲ್ ಲೆಂತ್ ಎಷ್ಟಿದೆ ರೀ ನಮ್ಗೆ ಕೊಟ್ಟಿರೋ ವೈರ್ದು, 10 ಸೆಂಟಿಮೀಟರ್ ಇದೆ. ನಾ ಏನ್ ಮಾಡ್ತೇನೆ, ಇದ್ರದ್ದು ಒಂದ್ ಎಂಡ್ ಅನ್ನ ಇಲ್ಲಿ ಕನೆಕ್ಟ್ ಮಾಡ್ತೇನೆ, ಫಸ್ಟ್ ಎಂಡ್ ಅನ್ನ, ಅದ್ರ ಇನ್ನೊಂದ್ ಎಂಡ್ ಅನ್ನ ಹೋಗಿ ಮತ್ತೆ ಅದೇ ಸೇಮ್ ಎಂಡ್ ಕನೆಕ್ಟ್ ಮಾಡ್ತೇನೆ. ಈಗ ಹೇಳ್ರಿ, ನಮಗೆ ಪೊಟೆನ್ಶಿಯಲ್ ಡ್ರಾಪ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಬರ್ತದೋ ಬರೋದಿಲ್ಲೋ ಅಂತ ವಿಚಾರ ಮಾಡಿದಾಗ, ಯಾವಾಗ ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಸೇಮ್ ಎಂಡ್ ಕನೆಕ್ಟ್ ಆದಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಬರೋದಿಲ್ಲ. ಆನ್ಸರ್ ಏನ್ ಬರ್ತದೆ, 0 ಅಂತ ಬರ್ತದೆ. ಈಗ ಏನ್ ಮಾಡ್ತೇನೆ, ಫಸ್ಟ್ ಪಾಯಿಂಟ್ ಇಲ್ಲೇ ಕನೆಕ್ಟ್ ಮಾಡ್ತೇನೆ, ಬಟ್ ಈ ಸೆಕೆಂಡ್ ಎಂಡ್ ಏನದಲ್ಲ ನಮ್ದು ವೋಲ್ಟ್ ಮೀಟರ್ದು, ಅದನ್ನ ಹೋಗಿ ಏನ್ ಮಾಡ್ತೇನೆ, ಈ ಪಾಯಿಂಟ್ ಕನೆಕ್ಟ್ ಮಾಡ್ತೇನೆ.
ಹೌದು, ಅಂದ್ರೆ ಏನ್ ಮಾಡಿದೆ ನಾನು ಸ್ವಲ್ಪ ಲೆಂತ್ ಹೆಚ್ಚಿಗೆ ಮಾಡ್ಕೊಂಡೆ. ಲೆಂತ್ ಹೆಚ್ಚಿಗೆ ಇರೋಲ್ಲೇ ಅಂದ್ರೆ ಐ ವಿಲ್ ಮೇಕ್ ಇಟ್ ಸಮ್ವೇರ್ ಅಟ್ 2 ಸೆಂಟಿಮೀಟರ್. ಓಕೆ, ಇದನ್ನ ಏನ್ ಮಾಡಿದೆ ನಾ 2 ಸೆಂಟಿಮೀಟರ್ ಎಲ್ಲಿಂದ ಇನಿಷಿಯಲ್ ಪಾಯಿಂಟ್ ನ ಕನೆಕ್ಟ್ ಮಾಡಿದೆ. ಅವಾಗ ಏನ್ ಬಂತಪ್ಪ ಅಂತಂದ್ರೆ ನನಗೇನಾಯ್ತು, ಈ ವೋಲ್ಟ್ ಮೀಟರ್ ಒಳಗಡೆ ಸ್ವಲ್ಪ ನಮಗೇನ್ ಬಂತು, ಕರೆಂಟ್ ಅಬ್ಸರ್ವ್ ಮಾಡ್ಲಿಕ್ಕೆ ಸಿಕ್ತು. ಹೌದು, ಇಟ್ ಈಸ್ ಗಿವಿಂಗ್ ಸಮ್ವೇರ್ ಲೆಟ್ ಅಸ್ ಸೇ ಆಫ್ 5 ಡಿವಿಷನ್. ಇಟ್ ಈಸ್ ಗಿವಿಂಗ್ ಅಸ್ ಅ 5 ಡಿವಿಷನ್ ಡಿಫ್ಲೆಕ್ಷನ್ ಇದ್ರೊಳಗಡೆ. ಓಕೆ, ನೇಮ್ ಇಟ್ as 5 volt. It's for sake of convenience, it won't give that much. Okay, okay, another point I to left to told you, we are having this wire of length 10 centimeter and having a uniform area of cross section, and constant current is flowing through that. Okay, it is having a constant current, otherwise steady current flowing through it. This is very important word, 3 words: length and having a uniform area of cross section, and this wire contains the steady current. Okay, that condition only I can use this all apparatus. Clear? Okay, again I will increase the length. ಹೌದು, ಮೊದಲಿಗೆ 2 ಸೆಂಟಿಮೀಟರ್ ಕನೆಕ್ಟ್ ಮಾಡಿದ್ದು, ಈಗ ಏನ್ ಮಾಡ್ತೇನೆ ನಾನು 7 ಸೆಂಟಿಮೀಟರ್ ಕನೆಕ್ಟ್ ಮಾಡಿದೆ. ಅವಾಗ ಮತ್ತೆ ನಾ ಏನ್ ಮಾಡ್ತೇನೆ, ಈ ವೋಲ್ಟ್ ಮೀಟರ್ ಒಳಗಡೆ ಡಿಫ್ಲೆಕ್ಷನ್ ಚೆಕ್ ಮಾಡಿದೆ ಅಂತಂದ್ರೆ ಮತ್ತೇನಾಗಿರ್ತದೆ, ಆಟೋಮೆಟಿಕಲಿ ಹೆಚ್ಚಿಗೆ ಆಗಿತ್ತು ಪ್ರಾಕ್ಟಿಕಲಿ ಅಬ್ಸರ್ವ್ ಮಾಡಿದಾಗ. ಲೆಟ್ ಅಸ್ ಇಟ್ ಇಸ್ ಅಟ್ 7 ಸೆಂಟಿಮೀಟರ್. ಹೌದು, ಇದನ್ನೇ ತಗೊಂಡು ನಾನು ಏನ್ ಮಾಡ್ತೀನಿ, ಮತ್ತೆ 9 ಸೆಂಟಿಮೀಟರ್ ಕನೆಕ್ಟ್ ಮಾಡಿದೆ. ಹೌದು, ಇನಿಷಿಯಲ್ ಪಾಯಿಂಟ್ ಇಲ್ಲೇ ಇಟ್ಕೊಂಡಿದ್ದೀನಿ, ಮತ್ತೆ ಫೈನಲ್ ಅಂದ್ರೆ ಎರಡನೇ ಎಂಡ್ ಏನದಲ್ಲ ಅದನ್ನ ಏನ್ ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಲೆಂತ್ಗೆ ನಾನು ಏನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಹೆಂಗೆ ಲೆಂತ್ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ದೀನಿ, ಆ ರೀತಿ ನಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಕೂಡ ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನನಗೆ ಎಷ್ಟು ಬಂತು, 9 ವೋಲ್ಟ್ ಬಂತು. ಅಂದ್ರೆ ನೋಡ್ರಿ, ನಾನು ಯಾವ ರೀತಿ ಲೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಪೊಟೆನ್ಶಿಯಲ್ ಡ್ರಾಪ್ ಕೂಡ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ಲಿಕ್ತದ. therefore I can say potential drop between any 2 points, potential drop between any 2 points is directly proportional to length. Consider, greater is the length, greater is the potential drop ಅಂತ ಹೇಳ್ತೀವಿ. ಬಟ್ ಒಂದು ನಮಗೆ ರಿಸ್ಟ್ರಿಕ್ಷನ್ ಅದ, ಏನಪ್ಪಾ ಅಂತಂದ್ರೆ ನಾ ಈ ಎಲ್ಲಾ ಎಕ್ಸಾಂಪಲ್ ನ ಸ್ಟಡಿ ಮಾಡ್ತಾ ಇರೋದು ಯಾವ ಸಂದರ್ಭದೊಳಗಡೆ, ಯಾವ್ದಪ್ಪ ಅಂತಂದ್ರೆ ಕರೆಂಟ್ ಅನ್ನ ಡ್ರಾ ಮಾಡ್ಲಾರ್ದೆ ಇರೋ ಸಂದರ್ಭದೊಳಗಡೆ. ಅಂತಂದ್ರೆ ಯಾವಾಗ ನಾವು ಯಾವುದೇ ಸೋರ್ಸ್ ಇಂದ ಕರೆಂಟ್ ಅನ್ನ ಡ್ರಾ ಮಾಡೋದಿಲ್ಲೋ ಅವಾಗ ನಾನು ವಿ ಅನ್ನ ಬರೋದಿಲ್ಲ, ಯಾಕಂದ್ರೆ ಇದು ಪೊಟೆನ್ಶಿಯಲ್ ಡ್ರಾಪ್ ಅನ್ನ ತೋರಿಸ್ತದೆ. ಇದನ್ನ ಏನಂತ ರಿಪ್ಲೇಸ್ ಮಾಡ್ತೇವೆ ನಾವು, ಇ ಅಂತ ರಿಪ್ಲೇಸ್ ಮಾಡ್ತೇವೆ. ಅದಕ್ಕೆ ನಾ ಏನಂತ ಬರಿತೇನೆ, ನಾನು ಇ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಬರಿತೇನೆ. ಸೇಮ್ ಐಡಿಯಾ ಅದೇನಂತ ಬರಿತೇನೆ, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಬರಿತೀನಿ. ಹೌದು, ಬಟ್ ಈ ವ್ಯಾಲ್ಯೂ ಎಲ್ಲಾ ಮಟೀರಿಯಲ್ ಸೇಮ್ ಇರ್ತದೋ ಡಿಫರೆಂಟ್ ಇರ್ತದ. ಅದಕ್ಕೆ ನಾವೇನ್ ಮಾಡ್ಕೋಬೇಕಿಲ್ಲ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಟ್ಕೋಬೇಕು. ದಟ್ ಇಸ್ 5 ಅಂತ ಇಟ್ಕೋತೀನಿ, 5 into L. Okay, this is another equation. This is the final equation actually. E is equal to 5 into L. This is the mathematical expression for the principle of potentiometer ಅಂತ ಕರಿತೀವಿ. This one is potential drop per unit length. Okay, this speaks of potential drop per unit length ಅಂತ ಹೇಳ್ಬೋದು. ಇದು ಮ್ಯಾಥಮೆಟಿಕಲಿ ಕೂಡ ನೀವು ಏನ್ ಮಾಡ್ಕೋಬಹುದು, ನೋಡ್ಕೋಬಹುದು. ಯಾಕಂದ್ರೆ 5 is equal to ಏನಂತ ಬರ್ಕೋಬಹುದು, ನಾನು E divided by L ಅಂತ ಕೂಡ ಏನ್ ಮಾಡ್ಕೋಬಹುದು, ಬರ್ಕೋಬಹುದು. ಬಟ್ ಈಗ ಇಲ್ಲಿ ತನಕ ಏನ್ ನಾವು ಡಿಸ್ಕಷನ್ ಮಾಡಿದ್ವಿ, ಪ್ರಾಕ್ಟಿಕಲ್ ಅಬ್ಸರ್ವೇಷನ್ ಅನ್ನ ಮಾಡಿದ್ವಿ. ಇದನ್ನೇ ನಾವು ಥೆರಾಟಿಕಲಿ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ನಮ್ಗೆ ಆಲ್ರೆಡಿ ಓಮ್ಸ್ ಲಾ ಗೊತ್ತದೆ. V is equal to ಏನಂತ ಬರೀತೀವಿ ನಾವು, I into R. V is equal to I into R. ನಾ ಈಗ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು ಥೆರಾಟಿಕಲಿ. Okay, therefore V is equal to I into R. I into R ಅನ್ನ ಏನಂತ ಬರ್ಕೋಬಹುದು ನೀನು, rho into L whole divided by A ಅಂತ ಬರ್ಕೋಬಹುದು, is equal to V na. Okay, V is equal to, in this given scenario for the potentiometer, here current is steady. ಹೌದು, ಅದೇ ರೀತಿ ಕೊಟ್ಟಿರೋ ಮೆಟೀರಿಯಲ್ದು ರೆಸಿಸ್ಟಿವಿಟಿ ಕೂಡ ಚೇಂಜಸ್ ಆಗೋದಿಲ್ಲ, ಕೊಟ್ಟಿರೋ ವೈರ್ದು ಏರಿಯಾ ಕೂಡ ಚೇಂಜ್ ಮಾಡೋದಿಲ್ಲ. I into rho whole divided by ಅನ್ನೋದೇನಿದೆ, ಕಾನ್ಸ್ಟೆಂಟ್ ಆಯ್ತು. ವೇರಿಯಬಲ್ ಏನಾದೆ, ಬೇರೆ ಲೆಂತ್ ಇದೆ. ಅಗೇನ್ ಐ ಕ್ಯಾನ್ ಟೆಲ್ ಯು ಹಿಯರ್ V is directly proportional to L, right? Therefore theoretically ಕೂಡ ನಮಗೆ ಅದು ಪ್ರೂವ್ ಆಗುತ್ತೆ, ಅದೇ ರೀತಿ ಪ್ರಾಕ್ಟಿಕಲಿ ಅಬ್ಸರ್ವೇಷನ್ ಮಾಡಿದ್ರು ಕೂಡ ಪ್ರೂವ್ ಆಗುತ್ತೆ. In both the scenario I can use this one. Okay, by understanding this principle, now we have to go for the application part. But remember, I'll give one small example here. That is, if we are having 2 volt cell EMF, and it is giving a, let us say somewhere 59 centimeter length. ಹೌದು, ಹಂಗಿತ್ತಂತಂದ್ರೆ ನಾವು ಒಂದ್ ವೇಳೆ 7 ವೋಲ್ಟ್ ಬ್ಯಾಟ್ರಿ ಬಳಸಿದೆ ಅಂತ ತಿಳ್ಕೊಳ್ರಿ. ಹಂಗಿತ್ತಂದ್ರೆ ಕಂಪಲ್ಸರಿ ಅದರದ್ದು ಲೆಂತ್ ಏನಾಗಬೇಕು, ಹೆಚ್ಚಿಗೆ ಆಗ್ಬೇಕಾ ಕಡಿಮೆ ಆಗ್ಬೇಕಾ?
ಹೆಚ್ಚಿಗೆ ಆಗಬೇಕು ಕಡಿಮೆ ಆಗಬೇಕಂತ ವಿಚಾರ ಮಾಡಿದಾಗ ಕಂಪಲ್ಸರಿ ಅದೇನಾಗಬೇಕು ಹೆಚ್ಚಿಗೆ ಆಗಲೇಬೇಕು. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 59. ಲೆಟ್ ಅಸ್ ಸೇ ಇಟ್ ಇಸ್ ಕಮಿಂಗ್ ಔಟ್ ಟು ಬಿ ಸಮ್ವೇರ್ 100 centimeter ಅಂತಂದ್ರೆ as we increase the potential drop, as we increase the length, the potential drop will be increase. Otherwise ನಮ್ಮ ಸೆಲ್ ವ್ಯಾಲ್ಯೂ ಹೆಚ್ಚಿಗೆ ಇತ್ತಂತ ಪೊಟೆನ್ಶಿಯಲ್ ಡ್ರಾಪ್ ಅಥವಾ EMF ಹೆಚ್ಚಿಗೆ ಇದ್ದಂಗೆ ಲೆಂತ್ ಆಟೋಮೆಟಿಕಲಿ ಏನ್ ಬರ್ತಾ ಹೋಗುತ್ತೆ, ಹೆಚ್ಚಿಗೆ ಬರ್ತಾ ಹೋಗುತ್ತೆ. ಓಕೆ, this is one point. And another point to keep in your mind, always EMF is greater than the potential drop ಅಂತಂದ್ರೆ ಎಲ್ಲಾದ್ರೆ ನಾನು ಈ ಪೊಟೆನ್ಶಿಯೋಮೀಟರ್ ಬಳಸ್ತಾ ನಾ ಏನ್ ಮಾಡ್ತೀನಿ, ಆ ಸೆಲ್ ಇಂದ ಕರೆಂಟ್ ನ ಡ್ರಾ ಮಾಡ್ಬಿಟ್ಟೆ ಅಂತ ಕೂಡ ಅವಾಗ ಆಟೋಮೆಟಿಕಲಿ ಏನಾಗ್ಬಿಡ್ತದೆ, ಅದರ ಲೆಂತ್ ಏನಾಗ್ಬಿಡ್ತದೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. Clear? And there is another one format to write this one, as this potential drop, as this means EMF is purely depend on the length. Consider sometime it will also termed as function of length. ಅದಕ್ಕೆ E of L ಅಂತಾನೂ ಕೂಡ ಬರೀತಾರೆ. E of L, it mainly depend on the length. Therefore E of L is equal to phi L ಅಂತಾನೂ ಕೂಡ ಏನ್ ಮಾಡ್ಕೋಬಹುದು, rewrite ಮಾಡ್ಕೋಬಹುದು. But this is a good equation to remember. Okay, with this note, let's get into the application part now. That is comparison of EMF of two cells. You can see here we are totally observing two cells, that is cell 1 and cell 2. Okay, that is provided with the two-way plug key. Two-way plug key. ಇದು ಹೇಗಪ್ಪ ಅಂತಂದ್ರೆ ನನಗೆ ನಾನು ಬರೀ ಸೆಲ್ 1 ಮತ್ತೆ ಸೆಲ್ 2 ನ ಮಾತ್ರ ವರ್ಕ್ ಒಳಗಡೆ ತರಬಹುದು ಇಲ್ಲಿ. ಹೌದು, ಸೆಲ್ 1 ಮತ್ತೆ ಸೆಲ್ 2 ನ ಮಾತ್ರ ವರ್ಕ್ ಒಳಗಡೆ ತರಬಹುದು. ಯಾಕಂದ್ರೆ ಇದ್ರ ಮಧ್ಯೆ ಏನ್ ಮಾಡ್ತೀನಿ, ನಾನು ಪ್ಲಗ್ ಕೀನ ಪ್ಲೇಸ್ ಮಾಡ್ತೀನಿ. ಯಾವಾಗ 2 ಮತ್ತೆ 3 ಮಧ್ಯೆ ಪ್ಲಗ್ ಕೀನ ಪ್ಲೇಸ್ ಮಾಡೋದಿಲ್ಲೋ ಅವಾಗ ಏನಾಗೋದಿಲ್ಲ, ಈ ಸೆಲ್ 2 ಅನ್ನೋದು ವರ್ಕ್ ಆಗೋದಿಲ್ಲ. ಓಕೆ, ಈ ರೀತಿ ನಾ ಏನ್ ಮಾಡ್ಕೋಬಹುದು, ಈ ಟೂ ವೇ ಪ್ಲಗ್ ಕೀನ ಬಳಸ್ಕೋಬಹುದು. ಇದಕ್ಕೆ ಏನಂತ ಕರಿತೀವಿ ನಾವು, ಟೂ ವೇ ಪ್ಲಗ್ ಕೀ ಅಂತ ಕರಿತೀವಿ. ಓಕೆ, ನಾ okay, let us go through the circuit now one more time. We are having here two cells, cell 1, cell 2, having EMF E1 and E2. Okay, our aim is to what now, compare the EMF of E1 and E2. That is, we are taking a ratio, and here we are having a two-way plug key that is connected with the galvanometer. Actually, from this point to this point, this one is what now, this setup is a potentiometer. Na ಹೇಳಿದ್ದೆ ನಿಮಗೆ 400 centimeter, 100, 200, 300, 400. Okay, they have shown some more. You can leave it up to this one, no problem. Okay, because it's on depend on our experimental requirement. This is how we can design our length of a wire. But for the sake of convenience, keep in your mind we are doing it for only 4 resistors, 400 centimeter. Okay, and that is provided with the plug key. Here we are having a resistor which is a bearing. It may be a potentiometer, it may be a what do you say, rheostat, and that is provided with the cell. Again, this circuit is completed now. Okay, now that is in the first step. In the first step, what we are doing, step 1, okay, that is E1 is only working. E1 is working. ಹೌದು, E1 ಮಾತ್ರ ವರ್ಕ್ ಆಗ್ಬೇಕಂತಂದ್ರೆ I have to place the plug key between 1 and 3. 1 and 3 ಮಧ್ಯ ನಾನು ಏನ್ ಮಾಡ್ತೇನೆ, ಸರ್ಕ್ಯೂಟ್ ಅನ್ನ ಕ್ಲೋಸ್ ಮಾಡ್ತೇನೆ. ಹೌದು, ಯಾವಾಗ ಸರ್ಕ್ಯೂಟ್ ಅನ್ನ ಕ್ಲೋಸ್ ಮಾಡ್ತೇನೋ ಅವಾಗ ಏನಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಕರೆಂಟ್ ಫ್ಲೋ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ, ಇಲ್ಲೂ ಕೂಡ ಸರ್ಕ್ಯೂಟ್, ಇಲ್ಲಿ 2 ಕೀ ಇದಾವೆ, K1 ಅಂತ ಕೀ ಇದೆ. ಓಕೆ, ಇದು ಸೆಕೆಂಡ್ ಸೆಟ್ ಆಫ್ ಕೀ. ಇಲ್ಲಿ ಏನಿರುತ್ತೆ, ಟೂ ವೇ ಪ್ಲಗ್ ಇದೆ. ಯಾವಾಗ ನಾನು ಇದನ್ನು ಕ್ಲೋಸ್ ಮಾಡ್ತೇನೆ, ಇದನ್ನು ಕ್ಲೋಸ್ ಮಾಡ್ತೇನೆ, ಸರ್ಕ್ಯೂಟ್ ಒಳಗಡೆ ಕರೆಂಟ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಫ್ರಮ್ ಸೆಲ್ ವಿ ಆರ್ ಗೆಟಿಂಗ್ ದ ಕರೆಂಟ್. ಓಕೆ, ಲೆಟ್ ಅಸ್ ಸೇ ಸಮ್ವೇರ್ I ಅಂತ ಬರ್ಕೊಳ್ತೇನೆ. ಹೌದು, ಅದೇ ಕರೆಂಟ್ ಏನಾಗ್ತಾ ಹೋಗುತ್ತೆ, ಥ್ರೂಔಟ್ ನೆಟ್ವರ್ಕ್ ಒಳಗಡೆ ಏನಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಫ್ಲೋ ಆಗ್ತದೆ. ಹೌದು, ಬಟ್ ನಾವೇನ್ ಮಾಡ್ತೇವಿ, ಇದು ಇನ್ನೊಂದು ಎಂಡನ್ನ ಎಲ್ಲಿ ಕನೆಕ್ಟ್ ಮಾಡಿದೇವಿ, ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದೇವಿ. ಹೌದು, ಈ ಕರೆಂಟ್ ಇಲ್ಲಿ ಫ್ಲೋ ಆಗ್ತದೆ ಸರಿ, ನೆಟ್ವರ್ಕ್ ಒಳಗಡೆ ಏನಾಗುತ್ತೆ, ಫ್ಲೋ ಆಗುತ್ತೆ. ಬಿಕಾಸ್ ದಿಸ್ ಆಕ್ಚುಲಿ ದಿಸ್ ಬ್ಯಾಟ್ರಿ ವಿಲ್ ರನ್ ದ what you say, potentiometer. Okay, the moment I place the plug key, I take this jockey, okay, and slowly move on this potentiometer. ಸ್ಲೋಲಿ ಈ ಜಾಕಿನ ತಗೊಂಡು ಏನ್ ಮಾಡ್ತೀನಿ, ಸ್ಲೋಲಿ ಇಲ್ಲಿ ಏನ್ ಮಾಡ್ತಾ ಹೋಗ್ತಿದ್ದೀನಿ, ಮೂವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫಾರ್ ಎ ಪರ್ಟಿಕ್ಯುಲರ್ ಲೆಂತ್, ಅಗೇನ್ ದಿಸ್ ಗ್ಯಾಲ್ವನೋಮೀಟರ್ ಶೋಸ್ ಅಸ್ ಅ ಝೀರೋ ಡಿಫ್ಲೆಕ್ಷನ್. ಲೆಟ್ ಅಸ್ ಅಟ್ ದಿಸ್ ಎಂಡ್. ಹೌದು, ಅದಕ್ಕೆ ನಾನು ಏನಂತ ಬರ್ಕೊಳ್ತೀನಿ, ನಾನು N1 ಅಂತ ಬರ್ಕೊಳ್ತೀನಿ.
N1 ಅಂತ ಬರ್ಕೊಳ್ತೀನಿ. ಅಂತಂದ್ರೆ ಈ ಲೆಂತ್ಗೆ ನನ್ನ ಗ್ಯಾಲ್ವನೋಮೀಟರ್ ಕರೆಂಟ್ ಏನಂತ ತೋರಿಸ್ತು, 0 ಅಂತ ತೋರಿಸ್ತು. ಹೌದು, ಇದು ಮತ್ತೇನಾಯ್ತು, ಬ್ಯಾಲೆನ್ಸ್ ಆಯ್ತು. ಇದು ಯಾವ ರೀತಿ ಇದೆ ಅಂತಂದ್ರೆ ಮೀಟರ್ ಬ್ರಿಡ್ಜ್ ಒಳಗಡೆ ಏನ್ ಕಲ್ತಿದ್ರಲ್ಲ ಅದೇ ರೀತಿ ಇಲ್ಲೂ ಕೂಡ ನನಗೆ ಬರ್ತದೆ. ಹೌದು, ಇಟ್ಸ್ ಆನ್ ಕನೆಕ್ಟಿಂಗ್ ಅ ವೈರ್ ಅಥವಾ ಪ್ಲಗ್ ಬಿಟ್ವೀನ್ 1 and 3. We are taking galvanometer and the jockey and move from A to C. For a certain length, we are getting the balancing length. ಆ ಪಾಯಿಂಟ್ ಯಾವ್ದಂತ ಸಿಕ್ತು ನಮಗೆ, N1 ಅಂತ ಸಿಕ್ತು. ನಾನು ಲೆಂತ್ ಮೆಜರ್ ಮಾಡಿದೆ ಅಂತ ತಿಳ್ಕೊಳ್ರಿ. A to this N1 ಮೆಜರ್ ಮಾಡಿದಾಗ ನಮ್ಗೆ ಲೆಂತ್ ಎಷ್ಟು ಬಂತದು, L1 ಅಂತ ಸಿಕ್ತು. ಹೌದು, ಹಂಗಿತ್ತಂದ್ರೆ ಇಲ್ಲಿ ಒಂದು ಲೂಪ್ ತಯಾರಾಯ್ತು ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ದಟ್ ಇಸ್ ಫ್ರಮ್ ಹಿಯರ್ ಟು ಹಿಯರ್ N1, ಅಲ್ಲಿಂದ ಗ್ಯಾಲ್ವನೋಮೀಟರ್ ಟು 3, 3 to 1, ಮತ್ತೆ ದಿಂದ ಎ ಬಂದ್ರಿ. ಅಂದ್ರೆ ಒಂದು ಏನ್ ತಯಾರಾಯ್ತು, ಇಲ್ಲಿ ಲೂಪ್ ತಯಾರಾಯ್ತು. ಹೌದು, ಈ ಲೂಪ್ ಇಕ್ವೇಶನ್ ಬರೀಬಹುದಾ? therefore I'll write what is that loop here. that is, if I start my journey from A to N1, ಹೌದು, ಅಲ್ಲಿಂದ ಏನ್ ಮಾಡ್ಕೋಬೇಕು, ಫಾರ್ ದ ಗ್ಯಾಲ್ವನೋಮೀಟರ್ ದಿಂದ 3ಗೆ, 3 ದಿಂದ 1ಗೆ, 1 ದಿಂದ ಗೆ, ಮತ್ತೆ ಎಗೆ ಬಂದೆ ಅಂತಂದ್ರೆ ನನ್ನ ಲೂಪ್ ಏನಾಯ್ತು, ಈಗ ಕಂಪ್ಲೀಟ್ ಆಯ್ತು. ಬಟ್ ಆಬ್ಸರ್ವ್, when I move from A to N1, my direction and current directions are same. ಯಾಕೆ ಕರೆಂಟು ಈ ರೀತಿ ಮೂವ್ ಆಗ್ತಾ ಇದೆ, ನನ್ನ ಲೂಪ್ ಇಕ್ವೇಶನ್ ಕೂಡ ಅದು ಈ ರೀತಿನೇ ಮೂವ್ ಆಗ್ತಾ ಇದೆ. therefore both the directions are same. therefore I can say here the KVL. ಹೌದು, KVL ಅನ್ನ ಬರಿತಾ ಒಂದು ಡಿಫರೆನ್ಸ್ ಅದ. ನಾವು ಇನ್ನೂ ತನಕ ಹಿಂದಿನ ಸೆಷನ್ಸ್ ಒಳಗಡೆ ಏನು ಯೂಸ್ ಮಾಡ್ತಾ ಇದ್ವಲ್ಲ, ಪ್ರಾಬ್ಲಮ್ಸ್ ಮಾಡ್ತಾ, ಯಾವ್ದು KVL ಪ್ರಾಬ್ಲಮ್ಸ್ ಆಯ್ತು ಅಥವಾ ಯಾವ್ದು Wheatstone bridge ಆಯ್ತು. ಅಲ್ಲಿ KVL equation is a product of IR when we are having a resistor and cell value ಇದ್ದಾಗ ಎಕ್ಸಾಕ್ಟ್ಲಿ ಅದೇ ವ್ಯಾಲ್ಯೂನ ಬರಿತಾ ಇದ್ವಿ. ಬಟ್ ಒಂದು ಡಿಫರೆನ್ಸ್ ಅದ, ಪೊಟೆನ್ಶಿಯೋಮೀಟರ್ ನೆಟ್ವರ್ಕ್ ಒಳಗಡೆ ಇದ್ದಾಗ, ಪೊಟೆನ್ಶಿಯೋಮೀಟರ್ ಅಂದ್ರೆ ಈ ಪಾರ್ಟ್ ಒಳಗಡೆ ಯಾವತ್ತಾದ್ರೂ ಇದ್ದು ನಾವು ಏನ್ ಬರಿತಾ ಇದ್ವಿ ಅಂತಂದ್ರೆ KVL ಇಕ್ವೇಶನ್ ಬರಿತಾ ಇದ್ವಿ ಅಂತಂದ್ರೆ ಅಲ್ಲಿ ಒಂದು ಡಿಫರೆನ್ಸ್ ಆಗುತ್ತ, ಅಲ್ಲಿ ನಾವು ಪ್ರಾಡಕ್ಟ್ ಆಫ್ phi into L ಅಂತ ಬರಿಬೇಕಾಗತ್ತೆ. ಓಕೆ, ಅದೇ ಒಂದ್ ವೇಳೆ ನಾನು ಸರ್ಕ್ಯೂಟ್ ಈ ಪಾರ್ಟ್ ಒಳಗಡೆ ಆಗ್ಲಿ ಅಥವಾ ಸರ್ಕ್ಯೂಟ್ ಈ ಪಾರ್ಟ್ ಒಳಗಡೆ ಆಗ್ಲಿ, ಅಂದ್ರೆ ನಾನು ಹೊರಗಡೆ ಬಂದೆ, ನಾನು ಪೊಟೆನ್ಶಿಯೋಮೀಟರ್ ಸರ್ಕ್ಯೂಟ್ ದಿಂದ ಹೊರಗಡೆ ಬಂದು ನಾನು ಒಂದ್ ವೇಳೆ KVL ಅನ್ನ ಅಪ್ಲೈ ಮಾಡ್ತಾ ಇದ್ವಿ ಅಂತಂದ್ರೆ ಜನರಲ್ ನ ಅಂತ ಯೂಸ್ ಮಾಡ್ಕೋಬಹುದು, I into R. Okay, that must be very clear. It is in the potentiometer. This is in the what now? Potentiometer ಒಳಗಡೆ ಬಳಸ್ತೀವಿ. ಬಟ್ ಇದನ್ನ ಯಾವಾಗ ಬಳಸಬೇಕು? That is in the networks, pure network ಇದ್ದಾಗ. Okay, by this idea now we have to write the loop equation. When I move from A to N1, my direction and current directions are same. Therefore sign will be minus. ಅದಕ್ಕೆ ಏನಂತ ಬರೀತೇನೆ ನಾನು, 5 into L1 ಅಂತ ಬರೀತೇನೆ. ಹೌದು, ಓಕೆ, ಸೆಲ್ E1 ಹಾಕಿದಾಗ ನಾವು ಇನ್ನೊಂದು ಅಸ್ಯೂಮ್ಷನ್ ಮಾಡ್ತೀವಿ. ಇಲ್ಲಿ ಸೆಲ್ E1 ವ್ಯಾಲ್ಯೂ ಏನಿದೆ, ಕಡಿಮೆ ಇದೆ E2 ಗಿಂತ. ಓಕೆ, E2 is greater than E1 ಅಂತ ತಗೊಂಡೆ ಅಂತ ತಿಳ್ಕೊಡ್ರಿ, ಸರಿನಾ? ಓಕೆ, ಅದ್ ಹಂಗೆ ನೆನಪಿಟ್ಟುಕೊಡ್ರಿ. ಈಗ E1 ಸೆಲ್ ನಾವು ಕಂಪ್ಲೀಟ್ ಮಾಡಿದ್ವಿ. ಓಕೆ, ಲೂಪ್ ಇಕ್ವೇಶನ್ ಬರಬೇಕಲ್ಲ, 5 into L1 minus of now I will have to move here to here. ಹೌದು, ಇಲ್ಲಿಂದ ಇಲ್ಲಿಗೆ ಪಾಸ್ ಆಗ್ತಾ ನಾನು ಗ್ಯಾಲ್ವನೋಮೀಟರ್ ಥ್ರೂ ಪಾಸ್ ಆಗ್ತೇನೆ. ಹೌದು, therefore again my direction and current directions are same. therefore I can write it here minus of Ig into G. ಹೌದು, ಅದೇ ರೀತಿ ನಾನು 3 to 1 ಹಾಕ್ತಾ ಯಾವುದೇ ಸೆಲ್ ಇಲ್ಲ, ರೆಸಿಸ್ಟರ್ ಇಲ್ಲ, ಡ್ರಾಪ್ ಆಗುದಿಲ್ಲ. ಬಟ್ ಮೈನಸ್ E2 ಪ್ಲಸ್ E ಬಂದು ನಾನು ಈಗ ಬಂದು ರೀಚ್ ಆಗ್ತೇನೆ. ಬಟ್ ಇಲ್ಲಿಂದ ಬರ್ತಾ -2 ಪ್ಲಸ್ ಪೊಲಾರಿಟಿ ಬರ್ತೇನೆ, ಅದರ ಸೈನ್ ಏನಾಗುತ್ತೆ, ಪ್ಲಸ್ ಅಂತ ಆಗುತ್ತೆ. ಹೌದು, ಪ್ಲಸ್ ಆಫ್ E is equal to 0 ಅಂತ ಬರೀಬಹುದು. ಬಟ್ ಇದನ್ನ ನಾನು ಸಾಲ್ವ್ ಮಾಡ್ತಾ ಇರೋದು ಯಾವ ಕಂಡೀಷನ್ ಒಳಗಡೆ, ಬ್ಯಾಲೆನ್ಸ್ ಕಂಡೀಷನ್ ಒಳಗಡೆ. ಅಂದ್ರೆ Ig ವ್ಯಾಲ್ಯೂ ಏನಾಯ್ತು, 0. therefore 0 into G 0. therefore I can write the equation here, that is E is equal to 5 into L1 ಅಂತ ಬರೀಬಹುದು, ಸರಿನಾ? ಸೆಲ್ ವ್ಯಾಲ್ಯೂ ಯಾವ್ದಂತ ತಗೊಂಡಿದ್ದೆ ನಾನು, 1 ಅಂತ ತಗೊಂಡಿದ್ದೆ, ಇದು ಕೂಡ 1 ಅಂತ ತಗೋತೇನೆ. This is the equation when we are only dealing with the cell 1. Okay, similarly in the step 2, what we will do, in the step 2 we will deal with the only cell 2. Okay, and we are making the connection only between
2 and 3. We are making the only connection between 2 and 3. Okay, Sarina? Okay, let us do that now. Make the connection between 2 and 3. ಹೌದು ಅಂದರೆ cell E2 ಮಾತ್ರ ವರ್ಕ್ ಆಗುತ್ತೆ. Again I'll take the help of this galvanometer. For respective to the cell E2, we will get the new balancing length. ಅದಕ್ಕೆ ಏನು ಮಾಡ್ತೀವಿ, ಈ ಚಾಕಿನ ತಗೊಂಡು from A to C ಮೂವ್ ಆಗ್ತೀನಿ. For a certain length it will gives us the balancing length. But practically ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಲೆಂತ್ ಎಲ್ಲಿ ಬರ್ತದೆ ಅನ್ನೋದು ಐಡಿಯಾ ಬರಬೇಕು. ಯಾಕಂತ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ, ಸೆಲ್ E2 ವ್ಯಾಲ್ಯೂ ಹೆಚ್ಚಿಗಿದೆ ಅಂತಂದ್ರೆ E1 ಗೆ ಕಂಪೇರ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಲೆಂತ್ E2 ಗೆ ಏನ್ ಬರಬೇಕು, ಹೆಚ್ಚಿಗೆ ಬರಬೇಕು. ಅಂತಂದ್ರೆ ಇದು ಬ್ಯಾಲೆನ್ಸಿಂಗ್ ಲೆಂತ್ ಸಮ್ವೇರ್ ಇಟ್ ವಿಲ್ ಬಿ ಹಿಯರ್. ಓಕೆ, N1 ಗಿಂತ ಏನಿರಬೇಕು, ಅದು ಹೆಚ್ಚಿಗೆ ಇರಬೇಕು. therefore I can write here it as a N2 ಅಂತ ಬರೀಬಹುದು. Okay, you can see here the length is more for the cell E2. Okay, it is after N1. ಹೌದು, ಆ ಲೆಂತ್ ಎಷ್ಟಿರ್ಬೋದು ಅಂತಂದ್ರೆ ನಾ L2 ಅಂತ ಬರ್ಕೋತೀನಿ. N2 ಅಂತ ಬರ್ಕೋತೀನಿ. ಅಂತಂದ್ರೆ ಮತ್ತೆ ನೋಡ್ಕೋಬಹುದು, ನಿಮ್ಗೆ ಕ್ಲೋಸ್ ಲೂಪ್ ಬರ್ತದೆ, ಸೆಲ್ E2 ಇಂದ ಕರೆಂಟ್ ಬರ್ತದೆ. ಹೌದು, ಈ ರೀತಿ ನಾನು ನೋಡ್ಕೋಬಹುದು ಫ್ರಮ್ ಹಿಯರ್. ಓಕೆ, ಇಲ್ಲಿಂದ ಮತ್ತೆ ಗ್ಯಾಲ್ವನೋಮೀಟರ್ ಟು 3 to cell E2, again coming back to A. That completes our loop. Okay, again write the loop equation for that. Okay, loop equation, everything is same. A to N2 ಅಷ್ಟೇ ಬರಬೇಕು, ಅದೊಂದೇ ಡಿಫರೆನ್ಸ್. A to N2, N2 ದಿಂದ ಗ್ಯಾಲ್ವನೋಮೀಟರ್ ಇಂದ 3 1. ಓಕೆ, 3 ದಿಂದ 2, ಅದಾದ್ಮೇಲೆ E2, ಅದಾದ್ಮೇಲೆ A ಬಂದಾಗ ನಮ್ದು ಲೂಪ್ ಕಂಪ್ಲೀಟ್ ಆಗುತ್ತೆ. Now write the loop equation. When I move from A to N2, again my direction and current directions are same, therefore sign will be again negative. Therefore minus of 5 into length ಗೆ ಎಂತ ಬರೆದಿದ್ದೆ ನಾನು, L2 ಅಂತ ಬರೆದಿದ್ದೆ. Again when I move from N2 to galvanometer again to the 3. Okay, again through the galvanometer, again my direction and current directions are same, therefore Ig into G. ಹೌದು, again when I move from 2 to A through the cell E2, ಹೌದು, ಮತ್ತೆ ನೆಗೆಟಿವ್ ದಿಂದ ಪಾಸಿಟಿವ್ ಪೊಲಾರಿಟಿಗೆ ಮೂವ್ ಆಗ್ತಾ ಇದ್ದೀನಿ. ಅದಕ್ಕೆ ಸೈನ್ ಏನು ಬರ್ತದೆ, ಪಾಸಿಟಿವ್ ಬರ್ತದೆ, ಪ್ಲಸ್ E2 is equal to 0. But as per our condition we are doing all this at the balanced condition. ಅಂದ್ರೆ ಈ ಟರ್ಮ್ ಏನಾಯ್ತು, Ig is equal to 0 into capital G is equal to 0. Therefore on solving this equation we will get here E2 is equal to 5 into L2. Okay, now take this as equation 1 and take this as equation 2. Comparing, otherwise dividing 1 by 2 ಮಾಡಿದ್ರೆ ಏನ್ ಸಿಗ್ತದೆ ಚೆಕ್ ಮಾಡ್ರಿ. that is E1 by E2 is equal to L1 by L2, because this 5 get cancelled off, therefore we got the equation this one. Okay, that is E1 by E2 is equal to L1 by L2. From this one we can also do that is E1 is equal to E2 into L1 by L2. ಓಕೆ, ಅಂತಂದ್ರೆ ನಂಗೆ ಸೆಲ್ E2 ವ್ಯಾಲ್ಯೂ ಗೊತ್ತಿರ್ತದೆ, ಸೆಲ್ E1 ವ್ಯಾಲ್ಯೂ ಗೊತ್ತಿರೋದಿಲ್ಲ. ಅವಾಗ ಕೂಡ ನಾನು ಏನ್ ಮಾಡ್ಕೋಬಹುದು, ಈ ಈಕ್ವೇಶನ್ ಅನ್ನು ಬಳಸ್ಕೊಂಡು ಫೈಂಡ್ ಔಟ್ ಮಾಡ್ಕೋಬಹುದು. ದಿಸ್ ಇಸ್ ದ ಫಸ್ಟ್ ಅಪ್ಲಿಕೇಶನ್ ರಿಗಾರ್ಡಿಂಗ್ ದ ಪೊಟೆನ್ಶಿಯೋಮೀಟರ್. Similarly, we are having another application, that is determination of internal resistance small r of a cell. Okay, ನೀವು ನೋಡ್ರಿ ಈ ಸರ್ಕ್ಯೂಟ್ ಮತ್ತೆ ಈ ಸರ್ಕ್ಯೂಟ್ ಒಳಗಡೆ ಬಹಳ ಡಿಫರೆನ್ಸ್ ಇಲ್ಲ. ಹೌದು, ಆದ್ರೆ ಒಂದೇ ಡಿಫರೆನ್ಸ್ ಅದ. ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ಸೆಲ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ, ಯಾವುದೋ ಒಂದು ಸೆಲ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಎಕ್ಸಾಕ್ಟ್ಲಿ ಈ ಸೆಲ್ಗೆ ಪ್ಯಾರಲಲ್ ಆಗಿ ನೀವೇನ್ ಕನೆಕ್ಟ್ ಮಾಡ್ಕೋಬೇಕು, ರೆಸಿಸ್ಟೆನ್ಸ್ ಬಾಕ್ಸ್ ಅಥವಾ ರೆಸಿಸ್ಟರ್ ನ ಕನೆಕ್ಟ್ ಮಾಡ್ಕೋಬೇಕು. ಹೌದು, ಅವಾಗ ಏನ್ ಸಿಗುತ್ತಂತಂದ್ರೆ ಈ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಪಡ್ಕೋಬಹುದು. Therefore, to know the internal resistance of a cell, we have to connect a resistance box in a parallel with the given cell. Okay, that is the idea behind it. Okay, now let us understand how it will work again. Okay, that is, it is again two-step process. Okay, that is
if you keenly observe, there are totally two plug keys, that is this one K1 and the K2. Okay, in the first step only we are closing K1. Okay, in the second step we are closing both K1 and K2. Okay, let's do that now. Starting with the first step, that is step 1. Step 1, that is close only K1. K1 only closed, and K2 open. K2 open. If we do this one, ಓಕೆ, ಅವಾಗ ಏನಾಗುತ್ತೆ, K1 ಅನ್ನ ಮಾತ್ರ ಏನ್ ಮಾಡ್ತೀರಿ ನೀವು, ಕ್ಲೋಸ್ ಮಾಡ್ತೀರಿ. ಹೌದು, ಅಂದ್ರೆ ಸೆಲ್ ಇದು ಮಾತ್ರ ವರ್ಕಿಂಗ್ ಇದೆ. ಹೌದು, ಯಾಕೆ ಇಲ್ಲಿ ನೆಟ್ವರ್ಕ್ ಒಳಗಡೆ ಕಂಪ್ಲೀಟ್ ಕನೆಕ್ಟೆಡ್ ಇರ್ತದೆ. ಇಲ್ಲಿ K2 ನ ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಇದು ಯಾವುದೇ ಇಫೆಕ್ಟ್ ಅನ್ನ ಸರ್ಕ್ಯೂಟ್ ಒಳಗಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ದಿಸ್ ಸೆಲ್ ಈಸ್ ವರ್ಕಿಂಗ್ now. Okay, now what I will do, already it's connected to the galvanometer. Right? Therefore I'll take the jockey and move on what now here, this potentiometer. I'll take this jockey and move on this potentiometer from A to C. For a certain length I will get the balancing length, right? Okay, for a certain length I'll get the balancing length. Let us say at this point now. ಹೌದು, ಅದನ್ನ ಎಂತ ಬರ್ಕೋತೀನಿ ನಾನು, N1 ಅಂತ ಬರ್ಕೋತೀನಿ for the sake of convenience. Okay, and that respective length is how much here, L1. ಓಕೆ, ಅಂತಂದ್ರೆ ಬರೀ ಸೆಲ್ ಅನ್ನ ಬಳಸ್ಕೊಂಡು ನಾನು ಬ್ಯಾಲೆನ್ಸಿಂಗ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ರೆ L1 ಅನ್ನೋ ಸೆಂಟಿಮೀಟರ್ ನಮಗೆ ಆನ್ಸರ್ ಬಂತು. ಮತ್ತೆ ನೋಡಬಹುದು, ಇಲ್ಲಿ ನಮಗೆ ಒಂದು ಕ್ಲೋಸ್ ಲೂಪ್ ತಯಾರಾಯ್ತು. ಹೌದು, A to this N1 galvanometer, again to the E, again to the A. Therefore write the loop equation for that now. Okay, therefore if I see the loop here, that is starting from A to N1, again to the galvanometer, through the cell ದಿಂದ ಮತ್ತೆ A point ಗೆ ಬಂದಾಗ loop complete ಆಯ್ತು. Write the loop equation, that is minus of 5 okay into L1. ಹೌದು, ಮತ್ತೆ ಗ್ಯಾಲ್ವನೋಮೀಟರ್ ಮೂಲಕ ಹೋಗ್ತೀರಿ, ಬಟ್ ಕರೆಂಟ್ ಡೈರೆಕ್ಷನ್ ಮತ್ತೆ ನಿಮ್ಮ ಡೈರೆಕ್ಷನ್ ಸೇಮ್ ಇರೋದ್ರಿಂದ IG into G ಅಂತ ಆಗ್ತದೆ. ಅದಾದ್ಮೇಲೆ ನಾವು ಸೆಲ್ಲಿಗೆ ಹೋಗ್ಬೇಕು, ಮೈನಸ್ ಟು ಪ್ಲಸ್ ಹೋಗ್ತಾ ಇದ್ದೇವೆ, ಅಂದ್ರೆ ಪ್ಲಸ್ ಆಫ್ E is equal to 0. that completes our loop. but ಮತ್ತೇನು ಪ್ರಾಬ್ಲಮ್ ಆಗ್ತದೆ ಇಲ್ಲಿ, as this is done at the condition of balance, ಅದಕ್ಕೆ ಈ ಟರ್ಮ್ ಏನಾಯ್ತು, ವ್ಯಾನಿಶ್ ಆಯ್ತು. ಅಂತಂದ್ರೆ ಆನ್ಸರ್ ಏನ್ ಬಂತು ನಮಗೆ, that is E is equal to 5 into L1 ಅಂತ ಬಂತು. is equal to 5 into L1. this is the first scenario. Clear? In the next step we have to close both things, K1 and K2. K1 and K2 closed. It's a very important step now. Okay, moment I close the K2, okay, ಅವಾಗ ಏನ್ ಮಾಡ್ತಪ್ಪ ಅಂತಂದ್ರೆ ಈ ರೆಸಿಸ್ಟೆನ್ಸ್ ಬಾಕ್ಸ್ ಸುಮ್ಕೂಡೋದಿಲ್ಲ. ಏನ್ ಮಾಡ್ತಂತಂದ್ರೆ ಇದನ್ನ ಪ್ಲಕ್ಕಿನ ಪ್ಲೇಸ್ ಮಾಡಿದ ಕೂಡಲೇ ಈ ಸೆಲ್ ದಿಂದ ಈ ರೆಸಿಸ್ಟೆನ್ಸ್ ಬಾಕ್ಸ್ ಕರೆಂಟ್ ಅನ್ನ ಡ್ರಾ ಮಾಡ್ಬಿಡ್ತದೆ. ಈ ರೆಸಿಸ್ಟೆನ್ಸ್ ಬಾಕ್ಸ್ ಈ ಸೆಲ್ ದಿಂದ ಕರೆಂಟ್ ಅನ್ನ ಡ್ರಾ ಮಾಡ್ಬಿಡ್ತದೆ. ಅಂದ್ರೆ ಇನ್ನೂ ತನಕ ಏನದು EMF ಅಂತ ಉಳ್ಕೊಂಡಿತ್ತು, ಕರೆಂಟ್ ಅನ್ನ ಅದರಿಂದ ಡ್ರಾ ಮಾಡಿರೋದ್ರಿಂದ ಅದೇನಂತಾಯ್ತು, ಪೊಟೆನ್ಶಿಯಲ್ ಡ್ರಾಪ್ ಅಂತ ಅನಿಸ್ಕೊಳ್ತದ. ಅಂತಂದ್ರೆ ಇನಿಷಿಯಲಿ ಇದು ಒಂದ್ ವೇಳೆ 5 ವೋಲ್ಟ್ ಇತ್ತು ತಿಳ್ಕೊಳ್ರಿ, ಇದಕ್ಕೆ ಏನ್ ಮಾಡ್ಬಿಡ್ತು, ಕರೆಂಟ್ ಅನ್ನ ಡ್ರಾ ಮಾಡ್ಬಿಡ್ತು. ಹೌದು, ಅವಾಗ 5 ವೋಲ್ಟ್ ಇದ್ದು ಎಷ್ಟಾಯ್ತದು, 4.8 ವೋಲ್ಟ್ ಆಯ್ತು. ಅಂತಂದ್ರೆ ಮೊದ್ಲಿನಗಿಂತ ಏನಾಯ್ತು, ಅದ್ರ ವ್ಯಾಲ್ಯೂ ಹೆಚ್ಚಿಗೆ ಆಯ್ತು. ಓಕೆ, ಹೌದು, ಅದ್ರ ಇದ್ದು ಏನಂತ ಚೇಂಜ್ ಆಗುತ್ತೆ, ಅದು V ಅಂತ ಚೇಂಜ್ ಆಗುತ್ತೆ. ಹೌದು, ಇದ ಐಡಿಯಾ ತಲೆ ಒಳಗಡೆ ಇರ್ಲಿ. ಹೌದು, ಅದೇ ಟೈಮ್ಗೆ ನಾವೇನ್ ಮಾಡ್ತೀವಿ, ಗ್ಯಾಲ್ವನೋಮೀಟರ್ ತಗೊಂಡು ಏನ್ ಮಾಡ್ತೀವಿ, ಈ ಜಾಕಿ ತಗೊಂಡು ಏನ್ ಮಾಡ್ತೀವಿ, ಮತ್ತೆ A to C ಒಳಗಡೆ ಮೂವ್ ಮಾಡ್ತೇವೆ. ಫಾರ್ ಎ ಸರ್ಟೆನ್ ಲೆಂತ್ ಇಟ್ ವಿಲ್ ಗಿವ್ ದ ಬ್ಯಾಲೆನ್ಸಿಂಗ್ ಲೆಂತ್. ಬಟ್ ಈಗ ಹೇಳ್ರಿ ನನಗೆ, ಈಗ ಬ್ಯಾಲೆನ್ಸ್ ಲೆಂತ್ ಆಗಲೇನ್ ಬಂದಿತ್ತಲ್ಲ, N1 ಕಿಂತ ಹೆಚ್ಚಿಗೆ ಬರ್ತದೋ ಅಥವಾ N1 ಕಿಂತ ಕಡಿಮೆ ಬರ್ತದೋ ಅಂತ ವಿಚಾರ ಮಾಡಿದಾಗ ಇದು ಯಾವತ್ತೂ ಕೂಡ N1 ಕಿಂತ ಕಡಿಮೆ ಬರ್ತದೆ. ಯಾಕಂದ್ರೆ ಸೆಕೆಂಡ್ ಸ್ಟೆಪ್ ಒಳಗಡೆ ಏನಾಗ್ಬಿಡ್ತು, ಕರೆಂಟ್ ಅನ್ನ ಡ್ರಾ ಮಾಡ್ಬಿಟ್ವಿ ಸೆಲ್ ದಿಂದ. ಅಂತಂದ್ರೆ EMF ಇದ್ದಿದ್ದು ಏನಾಗ್ಬಿಡ್ತು, ಈಗ ಪೊಟೆನ್ಶಿಯಲ್ ಡ್ರಾಪ್ ಆಗ್ಬಿಡ್ತು ಇನ್ ಜನರಲ್. ಹೌದು, ಅಂದ್ರೆ EMF ಮತ್ತೆ ಪೊಟೆನ್ಶಿಯಲ್ ಡ್ರಾಪ್ ಅನ್ನ ಕಂಪೇರ್ ಮಾಡಿದಾಗ ಯಾವ್ದು ದೊಡ್ಡದು, EMF ದೊಡ್ಡದು, ಪೊಟೆನ್ಶಿಯಲ್ ಡ್ರಾಪ್ ಅಥವಾ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಸಣ್ಣದು.
ಹೌದು, ಆದ್ರಿಂದ ಈಗ ನಮ್ಗೆ ಹೊಸ ಬ್ಯಾಲೆನ್ಸಿಂಗ್ ಲೆಂತ್ n1 ಗಿಂತ ಮುಂಚೆ ಎಲ್ಲಾದ್ರೆ ನಮಗೆ ಎಕ್ಸಿಸ್ಟ್ ಆಗುತ್ತೆ. ಲೆಟ್ ಅಸ್ ಸೇ ಅಟ್ ಪಾಯಿಂಟ್ ಹಿಯರ್. ಓಕೆ, ಐ ವಿಲ್ ಟೇಕ್ ದಿಸ್ ಆಸ್ ಪಾಯಿಂಟ್ n2 ಅಟ್ ಅ ಲೆಂತ್ ಆಫ್ L2 ಅಂತ ಹೇಳ್ತೀನಿ. ಸರಿನಾ? ಬ್ಯಾಲೆನ್ಸಿಂಗ್ ಲೆಂತ್ ಏನಾಯ್ತು? ಕಡಿಮೆ ಆಯ್ತು. ಮತ್ತೆ ಇದಕ್ಕೆ ಏನ್ ಮಾಡ್ರಿ? ಲೂಪ್ ಇಕ್ವೇಶನ್ ಅನ್ನ ಬರೀರಿ. ಹೌದು, therefore loop equation for this one, that is if I move from A to N2 to the ಗ್ಯಾಲ್ವನೋಮೀಟರ್ ದಿಂದ ಸೆಲ್ ಮತ್ ಹೀಗೆ ಹೋಗ್ತೇವೆ ಅಂತ ಅಸ್ಯೂಮ್ ಮಾಡ್ಕೋಬೇಡ್ರಿ. okay, we can't move like this one again. okay, here only, therefore it's again E again to the A. Loop is same but idea is different with the concept. okay, when I move from A to N2 the potential drop can be written as, ಯಾಕಂದ್ರೆ ಇಲ್ಲಿಂದ ಹೀಗೆ ಬರ್ತಾ ಇದ್ದೀರಿ ನೀವು. ಹೌದು, ಇಲ್ಲಿಂದ ಇಲ್ಲಿಗೆ ಡ್ರಾಪ್ ಗೆ ಏನಂತ ಬರಿತೇನೆ ನಾನು? ಮೈನಸ್ ಆಫ್ my direction and current directions are same, minus pi into L2. ಹೌದು, ಮತ್ತೆ ಏನ್ ಮಾಡೋದು? ನೆಕ್ಸ್ಟ್ I have to move from here to here through the galvanometer. ಹೌದು, ಗ್ಯಾಲ್ವನೋಮೀಟರ್ ಮತ್ತೆ ನನ್ನ ಡೈರೆಕ್ಷನ್ ಮತ್ತೆ ಕರೆಂಟ್ ಡೈರೆಕ್ಷನ್ ಏನಿದೆ? ಸೇಮ್ ಇದೆ. therefore Ig into G plus of, ನೆಗೆಟಿವ್ ಟು ದ ಪಾಸಿಟಿವ್ ಪೊಲಾರಿಟಿ ಮೂವ್ ಆಗ್ತಾ ಇದ್ದೀರಿ. ನೆಗೆಟಿವ್ ಟು ದ ಪಾಸಿಟಿವ್ ಪೊಲಾರಿಟಿ ಮೂವ್ ಆಗ್ತಾ ಇದ್ದೀರಿ. therefore again it will be a plus E is equal to 0. ಹೌದು, ಮತ್ತೇನಾಗುತ್ತೆ? ಈ ಟರ್ಮ್ ಏನಾಗುತ್ತೆ? ಇಲ್ಲಿ ವ್ಯಾನಿಶ್ ಆಗುತ್ತೆ. ಯಾಕಂದ್ರೆ ಬ್ಯಾಲೆನ್ಸ್ ಕಂಡೀಷನ್ ಒಳಗಡೆ ನೋಡಿದ್ದಿರ್ತದೆ. ಅಂತಂದ್ರೆ ಏನಾಯ್ತು? E is equal to ಏನ್ ಬಂತು ನಿಮ್ದು? ಪ್ಲಸ್ ಆಫ್ 5 into L2 ಅಂತ ಬಂತು. ಐಡಿಯಾ ಇಸ್ ವೆರಿ ಕ್ಲಿಯರ್. ಬಟ್ ನಾ ಏನಂತ ಹೇಳಿದ್ದೆ? ಈಗ ಇ ಅಂತ ಹೋಗ್ಬಿಟ್ಟಿದೆ ಇದು, ಯಾಕಂದ್ರೆ ಕರೆಂಟ್ ಅನ್ನ ಡ್ರಾ ಮಾಡಿಬಿಟ್ಟಿದ್ದೇವೆ ಇಲ್ಲಿಂದ. ಅದಕ್ಕೆ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಇ ಇದ್ದಲ್ಲಿ ಏನಂತ ಬರಿಬೇಕಾಗತ್ತೆ? ಕಂಪಲ್ಸರಿ ವಿ ಅಂತ ಬರಿಬೇಕಾಗತ್ತೆ. therefore this is the new equation and the proper equation to write it. 5 into L2. okay, now we got with the two information. what is our aim? I want to get the answer for small r, but ಎಲ್ಲೂ equation ನಾಗ ನಮಗೆ ಏನು ಕಾಣ್ತಾ ಇಲ್ಲ? ಸ್ಮಾಲ್ r ಕಾಣ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತೇನೆ ಅಂತಂದ್ರೆ ಹಿಂದಿನ ಡೆರಿವೇಶನ್ ಒಳಗೆ ನಾ ಈ ಇಕ್ವೇಶನ್ ನ ಬಳಸ್ಕೋತೀನಿ. E1 by E2 is equal to L1 by L2. ನನ್ನ ಈ ಕೊಟ್ಟಿರೋ ಡೆರಿವೇಶನ್ ಪ್ರಕಾರ E1 ಇದ್ದಲ್ಲಿ ನಾನು E ಅಂತ ಬರಿತೀನಿ, ಯಾಕಂದ್ರೆ ಫಸ್ಟ್ ಕಂಡೀಷನ್ ಒಳಗಡೆ E ಅಂತ ತಗೊಂಡಿದ್ದೆ. ಸೆಕೆಂಡ್ ಕಂಡೀಷನ್ ಒಳಗಡೆ ಸೆಲ್ E2 ಇಲ್ಲ, ಬಟ್ ಸೆಕೆಂಡ್ ಕಂಡೀಷನ್ ಒಳಗಡೆ ನಮ್ಗೆ E ಹೋಗಿ ನನಗೆ ಏನಂತ ಬಂದಿದೆ? V ಅಂತ ಬರ್ತಿದೆ. ಅಂತಂದ್ರೆ ನಾ ಇಕ್ವೇಶನ್ ಇದನ್ನ E by V ಅಂತ ಬರಿತೀನಿ. ಸರಿನಾ? okay, therefore from that concept we can write here the ratio of E1 by E2 ಬದಲಾಗಿ E1 by V ಅಂತ ಬರಿತೀನಿ. ಇದರ ಕರೆಸ್ಪಾಂಡಿಂಗ್ 5 into L1 divided by L2 ಅಂತ ಬರಿತೀನಿ. ಬಟ್ ನೋಡ್ರಿ, ಇಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಯ್ತು. ಮತ್ತೆ ಸ್ಮಾಲ್ ಆರ್ ಇಲ್ಲೇ ಇಲ್ಲ. ಬಟ್ ಇದನ್ನ ಸ್ವಲ್ಪ ಇಲಾಬರೇಟ್ ಮಾಡಿ ಬರೆದ್ರೆ ನಮ್ಗೆ ಗೊತ್ತಾಗ್ತದೆ. E divided by V is equal to ಏನ್ ಬಂತು? L1 by L2 ಅಂತ ಬಂತು. ಸರಿನಾ? ಹೌದು, ಈಗ E ಅಂತಂದ್ರೆ ಏನು? ಒಂದು ಇಕ್ವೇಶನ್ ಕಲ್ತಿದ್ವಿ ನಾವು, I is equal to E divided by R plus R ಅಂತ ಬರ್ತಿದ್ವಿ. ಹೌದು, ಸೆಲ್ ಬಗ್ಗೆ ಸ್ಟಡಿ ಮಾಡ್ತಾ. ಅಂತಂದ್ರೆ ನಾನು ಏನಂತ ಬರಿಬಹುದು? E ಇದ್ದಲ್ಲಿ ಏನಂತ ಬರ್ಕೋಬಹುದು? I into R plus R ಅಂತ ಬರ್ಕೋಬಹುದು. ಹೌದು, therefore we can write now instead of E we can write it here I into R plus R whole divided by ಓಮ್ಸ್ ಲಾ ಯೂಸ್ ಮಾಡ್ಕೊಳ್ರಿ V ಸಲುವಾಗಿ. I into R is equal to L1 by L2, and practically you are using the same equation in your laboratory. okay, now ಈಗೇನಾಯ್ತು? I cancel ಆಯ್ತು. ಹೌದು, ಈಗೇನಾಯ್ತು? R plus R whole divided by capital R is equal to L1 by L2. ಮತ್ತೆ ಸಾಲ್ವ್ ಮಾಡ್ರಿ. ಇದೇನಾಗುತ್ತೆ? R divided by R plus R divided by R ಅಂತಂದ್ರೆ ಏನಾಯ್ತು? 1 plus small r divided by capital R is equal to L1 by L2. ನನಗೇನ್ ಬೇಕಾಗಿದೆ? small r. Solve for that now. Therefore small r divided by capital R is equal to
L1 by L2 minus of 1, minus of 1. Okay, on solving this one, small r is equal to capital R into ಏನು ಬಂತದು L1 by L2 minus of 1. Okay, this is the equation we are using to get to know the answer for the internal resistance of a given cell. Okay, these are all the ideas about the how to use that potentiometer to get the uh, EMF and the internal resistance, and that completes your all the parts from the current electricity. Okay, I have submitted all the assignments. Last part also like ಹಿಂದಿನ sessions ಒಳಗಡೆ ಏನೇನಿತ್ತು up to I think up to cells I have provided already. Okay, ಅದ್ರ ಮುಂದ್ಗಡೆ ಏನಿತ್ತು ಇದನ್ನ ಈಗ ನೆಕ್ಸ್ಟ್ ಸೆಷನ್ ಒಳಗೆ ನಾ ಏನ್ ಮಾಡ್ತೇನೆ ಅಪ್ಲೋಡ್ ಮಾಡಿದ್ದಿರ್ತೀನಿ. ಗೋ ಥ್ರೂ ಎವ್ರಿ ಕ್ವಶನ್ಸ್ ಫ್ರಮ್ ದ ಕ್ವಶನ್ ಬ್ಯಾಂಕ್ಸ್ ನೋಟ್ಸ್ ಅನ್ನ ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನೋ ವಿಡಿಯೋಸ್ ಇದ್ರು ಕೂಡ ನೋಡ್ಕೊಳ್ರಿ. ಅದ್ರ ಏನೂ ಡೌಟ್ ಇದ್ರು ಕಮೆಂಟ್ ಸೆಷನ್ ಒಳಗಡೆ ಹಾಕ್ರಿ. ಐ ವಿಲ್ ಟ್ರೈ ಟು ಆನ್ಸರ್ ಆಲ್ ದ ಕ್ವಶನ್ಸ್. ಓಕೆ, read it properly, everything, study well. Okay, all the best. Thank you.